ಹಾಯ್ ನಮಸ್ತೆ, ನಾನು ನಿಮ್ ಸರಳ. ಏನಪ್ಪ ಇವತ್ತು ಏನ್ ತಗೊಂಡ್ ಬಂದಿದ್ದಾರೆ ಇವರು, ಏನ್ ಹೇಳ್ಕೊಡ್ತಾರೆ, ಸಿಂಪಲ್ ಟಿಪ್ಸ್ ಅಂತಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹ್ಮ್ ಈಗ ನಿಮ್ಗೆ ಒಂದ್ ಸ್ಮಾಲ್ ಟಿಪ್ಸ್. ನಿಮ್ಗೆ ಎಷ್ಟೋ ಜನಕ್ಕೆ ಒಂದ್ ಡೌಟ್ ಇರುತ್ತೆ. ನಮ್ದು ಫುಲ್ ಬಸ್ ಚೆಸ್ಟ್ 42 ಇದೆ. ಫುಲ್ ಬಸ್ ಚೆಸ್ಟ್, ಇದನ್ನ ಫುಲ್ ಬಸ್ ಚೆಸ್ಟ್ ಅಂತಾರೆ. 42 ಇದೆ. ಅಪ್ಪರ್ ಚೆಸ್ಟು 38 ಇದೆ. ಯಾವ ರೀತಿಯಪ್ಪ ನಾವು ಫಿಟ್ಟಿಂಗ್ ಮಾಡೋದು ಗೊತ್ತೇ ಆಗ್ತಿಲ್ವಲ್ಲ. ಇಲ್ ಟೈಟ್ ಮಾಡ್ಲಾ, ಇಲ್ ಕಟ್ ಮಾಡ್ಲಾ, ಮತ್ತೆ ಇಲ್ಲೆಲ್ಲಾದ್ರೂ ಟೈಟ್ ಮಾಡ್ಲಾ ಅಂತ ತುಂಬಾ ಮಿಸ್ಟೇಕ್, ತುಂಬಾ ತಲೆಗೆ ನಿಮ್ಗೆ ಕಾಡ್ತಾ ಇರುತ್ತೆ. ಅದಕ್ಕೆ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಒಂದು ಸ್ಮಾಲ್ ಆಗಿ ಟಿಪ್ಸ್ ಹೇಳ್ಕೊಡ್ತೀನಿ. ಆ ಟಿಪ್ಸ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಈಗ ಇಲ್ಲಿ 42 ಚೆಸ್ಟ್ ಅಂದ್ರೆ 4 ಡಿವೈಡ್ ಮಾಡ್ತೀವಲ್ವಾ, ಆಗ 10.5 ಬಂದಿರುತ್ತೆ. ಇಲ್ಲೂ ನಾವು 10.5 ತಗೊಂಡಿರ್ತೀವಿ. ಯಾವ ರೀತಿಯಪ್ಪ ಇಲ್ಲಿ ಫಿಟ್ಟಿಂಗ್ ಬೇಕು ನಮ್ಗೆ. ಇಲ್ಲಿ ನೋಡಿದ್ರೆ ನಮ್ಗೆ 38 ಇದೆ. ಯಾವ ರೀತಿ ಇಲ್ಲಿ ಲೂಸ್ ಆಗುತ್ತೆ, ಮೇಲ್ಭಾಗ ಲೂಸ್ ಆಗುತ್ತಲ್ವಾ. ಅಪ್ಪರ್ ಫುಲ್ ಬಸ್ ಚೆಸ್ಟ್ ನಮ್ಗೆ ಕರೆಕ್ಟ್ ಫಿಟ್ಟಿಂಗ್ ಬೇಕಲ್ವಾ, ಅಪ್ಪರ್ ಚೆಸ್ಟ್ ಕರೆಕ್ಟ್ ಫಿಟ್ಟಿಂಗ್ ಬೇಕಲ್ವಾ ಅಂತ ನಿಮ್ಗೆ ಅನಿಸ್ತಾ ಇರ್ಬೋದು. ಈಗ 38 ಅಂದ್ರೆ 4 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 9.5 ಬರುತ್ತೆ. ಆ 9.5ನ ಇಲ್ಲಿ ಹೇಗೆ ನಾವು ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಇಲ್ಲಿ ಹಿಡಿಬೇಕಾ, ಈ ಪೋರ್ಷನ್ ಅಲ್ಲಿ ಹಿಡಿಬೇಕಾ, ಕಟ್ ಮಾಡ್ಬೇಕಾ ಅನ್ನೋ ಡೌಟ್ ನಿಮ್ಗೆ. ಏನೂ ಇಲ್ಲ, ಸಿಂಪಲ್ ಮೆಥಡ್ ನೋಡಿ. ಇಲ್ಲಿ 9.5 ಇದೆ, ಬರಬೇಕು ತಾನೇ ನಮ್ಗೆ ರೆಡಿ. ಇಲ್ಲಿ 1/2 ಇಂಚ್ ಹೋಗುತ್ತೆ. ಓಕೆನಾ? ಇಲ್ಲಿ 1/2 ಇಂಚ್ ಹೋಗುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಈ ಪೋರ್ಷನ್ ಅಲ್ಲಿ ಇರೋದನ್ನ, ಈ ಪೋರ್ಷನ್ ಅಲ್ಲಿ ನಮ್ಗೆ ಫುಲ್ ಬಸ್ ಚೆಸ್ಟ್ ಕರೆಕ್ಟ್ ಬರಬೇಕು, ಅಪ್ಪರ್ ಕರೆಕ್ಟ್ ಬರಬೇಕು ಅಂದ್ರೆ ಒಂದ್ ಸ್ಕೇಲ್ ತಗೊಂಡು ನೋಡಿ, ಈ ತರ ವಿ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿದ್ವಿ, ಈ ಪೋರ್ಷನ್ ತೆಗೆದ್ವಿ. ನಾವು ಫಿಟ್ಟಿಂಗ್ ಮಾಡ್ಬೇಕಾದ್ರೆ ಸ್ಟ್ರೈಟ್ ಲೈನ್ ಅಲ್ಲಿ ಸ್ಟಿಚಿಂಗ್ ಮಾಡಿದ್ರೆ ಇಲ್ಲೂ 1/2 ಇಂಚ್ ಹಿಡಿದಾಗ ನಿಮ್ಗೆ 38 ಸೈಜ್ ಕರೆಕ್ಟ್ ಆಗಿ ಬರುತ್ತೆ. ಒಂದ್ಸಲ ನಾನು ಹೇಳೋ ಟಿಪ್ಸ್ ನ ಫಾಲೋ ಮಾಡಿ ನಿಮ್ ಬ್ಲೌಸ್ ನ ಪರ್ಫೆಕ್ಟ್ ಆಗಿ ಹೊಲ್ಕೊಳ್ಳಿ. ಥ್ಯಾಂಕ್ ಯು.